ಇನ್ನು ವಾಣಿಜ್ಯ ತೆರಿಗೆ ಇಲಾಖೆಯ ಈ ನೋಟಿಸ್ ಭೀತಿ ಇದೀಗ ಆಟೋ ಚಾಲಕರಿಗೆ ಕೂಡ ಕಾಡ್ತಾ ಇದೆ. ಹಾಗಾಗಿ UPI ಪೇಮೆಂಟ್ ಬೇಡ, ನಮಗೆ ನೆಟ್ ಕ್ಯಾಶ್ ಕೊಡಿ ಅಂತ ಗ್ರಾಹಕರಿಗೆ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅಂತಲೇ ಅಲ್ಲ, ಅಂಗಡಿಗಳಲ್ಲೂ ಕೂಡ ಈಗ ಸುಮಾರು ಕಡೆ UPI ಪೇಮೆಂಟ್ ಬೇಡ, ಡಿಜಿಟಲ್ ಪೇಮೆಂಟ್ ಬೇಡ, ಕರೆನ್ಸಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. GST ನೋಟಿಸ್, ಆಟೋ ಚಾಲಕರು ಗಾಬರಿ. ಪ್ರಯಾಣಿಕರ ಬಳಿ ಕ್ಯಾಶ್ಗೆ ಡಿಮ್ಯಾಂಡ್. UPI ವಹಿವಾಟಿಗೆ ಆಟೋ ಚಾಲಕರು ಹಿಂದೇಟು. ಫೋನ್ ಪೇ, ಗೂಗಲ್ ಪೇ ಮೂಲಕ ಸಣ್ಣ ಪುಟ್ಟ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ. ಈ ನೋಟಿಸ್ ಭೀತಿ ಇದೀಗ ಆಟೋ ಚಾಲಕರಿಗೂ ಕಾಡುತ್ತಿದೆ. UPI ಮೂಲಕ ಹಣ ಬೇಡ, ನೆಟ್ ಕ್ಯಾಶ್ ಕೊಡಿ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ. ಸರ್, ಇವಾಗ ಪ್ರತಿಯೊಂದು ತರಕಾರಿ ಅಂಗಡಿಗಳಿಗೆ ಆಗಲಿ, ಫುಟ್ಪಾತ್ ವ್ಯಾಪಾರಿಗಳಿಗೆ ಆಗಲಿ, ಎಲ್ಲರಿಗೂ GST ನೋಟಿಸ್ ಕಳಿಸಿದ್ರೆ ಅವರು ಲಕ್ಷ ಎಲ್ಲಿ ಬರ್ತದೆ? ಅವ್ರು ದಿನ ದುಡಿದ್ರೂ 300 ರೂಪಾಯಿ ಮನೆಗೆ ತಗೊಂಡೋಗಕ್ಕಾಗಲ್ಲ. ಆ ಒಂದು ದಿನದ ವ್ಯಾಪಾರಕ್ಕೂ ಯಾರ ಹತ್ರನೇ ಸಾಲ ಇಸ್ಕೊಂಬಂದೇ ವ್ಯಾಪಾರ ಮಾಡಿರ್ತಾರೆ. ಅವ್ರಿಗೆ GST ಕಟ್ಟಕ್ಕೆ ದುಡ್ಡು ಇರೋದಿಲ್ಲ. ಸ್ಟಾರ್ಟ್ ನಮಗೂ UPI ಅಮೌಂಟ್ ಕೊಡಿ ಅಂದರೆ ನಾವೆಲ್ಲಿಂದ ಕೊಡೋಣ? ಪ್ಯಾಸೆಂಜರ್ ಬಂದಿರೋರಿಗೆ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಏನಂತ, ನಮಗೆ ಕ್ಯಾಶ್ ಕೊಡಿ, ಕ್ಯಾಶ್ ಪೇಮೆಂಟ್ ಮಾಡಿ ಸರ್, UPI ಮಾಡಿದ್ರೆ ನಮಗೆ ಟ್ಯಾಕ್ಸ್ ಬೀಳುತ್ತೆ ಅಂತ. ತುಂಬ ತೊಂದರೆ ಆಗಿದೆ ಸರ್, ಜೀವನ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ನೆಟ್ ಕ್ಯಾಶ್ ಕೊಡಿ ಅಂತ ಕೇಳಿದ್ರೆ ಯಾರೂ ಅನೌನ್ಸ್ ಮಾಡ್ತಿಲ್ಲ, ಎಲ್ಲ UPI ಮಾಡ್ತಾರೆ, ಕ್ಯಾಶ್ ಪೇಮೆಂಟ್ ಇರಲ್ಲ. ನಾವು ಬೆಳಗ್ಗೆ ಸಾಯಂಕಾಲಗಂತ ದುಡಿ ತುಂಬ ಕಷ್ಟ ಆಗಿದೆ. ಆಟೋ ಸೇವೆ ಪಡೆಯುವ ಬಹುತೇಕ ಗ್ರಾಹಕರು UPI ಮೂಲಕವೇ ಹಣ ನೀಡುತ್ತಾರೆ. ನೆಟ್ ಕ್ಯಾಶ್ ಕೊಡೋದು ಕಡಿಮೆ. ದಿನದ ದುಡಿಮೆಯೇ ಕಷ್ಟ ಇರುವ ಸಮಯದಲ್ಲಿ ಆಟೋ ಚಾಲಕರಿಗೂ ಟ್ಯಾಕ್ಸ್ ಬರೆ ಹಾಕಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಆನ್ಲೈನ್ ಕ್ಯಾಶ್ ಸಹವಾಸವೇ ಬೇಡ, ನೆಟ್ ಕ್ಯಾಶ್ ಕೊಡಿ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ ಆಟೋ ಚಾಲಕರು. ಈ ವೇಳೆ ಕೆಲವು ಆಟೋ ಚಾಲಕರು ನಗದು ಹಣ ನೀಡಿ ಆಟೋ ಚಾಲಕರ ಮನವಿಗೆ ಸ್ಪಂದಿಸುತ್ತಿದ್ರೆ, ಕೆಲ ಗ್ರಾಹಕರಿಂದ ವಿಧಿ ಇಲ್ಲದೆ UPI ಮೂಲಕವೇ ಹಣ ಪಡೆಯುತ್ತಿದ್ದಾರೆ. ಈ ಟ್ಯಾಕ್ಸ್ ಪ್ರಹಾರಕ್ಕೆ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಕಿಡಿಕಾರುತ್ತಿದ್ದಾರೆ. ಸರ್ಕಾರ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ತಾ ಹೋದ್ರೆ ಬದುಕೋದು ಕೂಡ ಕಷ್ಟ ಆಗುತ್ತೆ. ಆಟೋಗಳಿಗೆ ಬಾಡಿಗೆ ಇಲ್ಲ, ದುಡಿಮೆಯೂ ಇಲ್ಲ. ನಮ್ಮ ಮೇಲೆಯೂ ಟ್ಯಾಕ್ಸ್ ಪ್ರಹಾರ ಮಾಡಿದ್ರೆ ಏನ್ ಮಾಡೋದು ಅನ್ನೋ ಭಯದಲ್ಲಿ ಆಟೋ ಚಾಲಕರಿದ್ದಾರೆ. ಟೀ, ಕಾಫಿ, ಬೇಕರಿ ಅಂಗಡಿಯವರಿಗೆ ಮೊದಲ ಹಂತದಲ್ಲಿ ನೋಟಿಸ್ ನೀಡಿದ್ರು. ಮುಂದಿನ ಟಾರ್ಗೆಟ್ ಯಾರೋ ಅನ್ನೋ ಆತಂಕ ಆಟೋ ಚಾಲಕರಿಗಿದೆ. ಅದೇನೇ ಇರಲಿ, ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಬರೆ ಎಳೆದಿರೋ ವಿಚಾರಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.